ದೊಡ್ಡ ಪೀಸ್ ಕೊಡ್ಬೇಕು. ಪ್ರಾಂಕ್ ಆಗಿತ್ತು, ಚೆನ್ನಾಗಿತ್ತು. ಪ್ರಾನ್ಸ್ ಅಲ್ಲಿ ಏನೋ ಒಂದು ರೆಸಿಪಿ ಮಾಡ್ತಿರೋದು, ಈಗಡಿ ಡೈನಾಮೈಟ್. ಎಲ್ಲಿ ತಿಂತೀನಿ ನೆನ್ನೆ ಬಿಸ್ಕೆಟ್ ತಿಂದಲ್ಲ ಸಾಯಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ನಮ್ಮ ಮನೆ ಸೋಫಾದಲ್ಲಿ ಕೂತ್ಕೊಂಡು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ 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 ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನೋಡಿ ಎಲ್ಲಿ ಅವ್ರನ್ನ ತೋರಿಸ್ಬಿಡ್ತಾರೆ ಅನ್ನೋಷ್ಟರಲ್ಲಿ ಹಿಂಗಿದ್ದವರು ಹಿಂಗೆ ಮಾಡ್ಕೋತವ್ರೆ. ನಿಮ್ಮನ್ನ ತೋರಿಸಲ್ಲ ಮ್ಯಾಮ್, ಹಿಂಗೆ ಕಣ್ಣಲ್ಲಿ ಮಾತಾಡ್ಸ್ತೀನಿ. ಏನು ಸಮಾಚಾರ, ಹೇಗಿದ್ದೀರಾ, ರಿಪ್ಲೈ ಕಣ್ಣಲ್ಲಿ ಆನ್ಸರ್ ಬರಬೇಕು. ಹಿಂಗೆ ಅಂತ ಚೆನ್ನಾಗಿದ್ದೀನಿ ಅಂತನಾ? ಪೇನ್ ಆಗ್ತಿದ್ಯಾ, ಪೇನ್ ಆಗ್ತಿದ್ಯಾ? ಎಲ್ಲಿ ತೋರಿಸಿ ತೋರಿಸಿ ತೋರಿಸಿ. ಎಷ್ಟು ದಿವಸ ಮ್ಯಾಮ್ ಇನ್ನೂ ನಿಮಗೆ? ಇವತ್ತು ಲಾಸ್ಟಾ? ಅಷ್ಟೇ ಗೈಸ್. ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ನಮ್ಮ ಮಮ್ಮಿ ಒಂದು 4 ಟೈಮ್ಸ್ ಎಲ್ಲ ಹೋಗಿರೋದು, 4 or 5 ಟೈಮ್ಸು, 4 ಟೈಮ್ಸ್ ಹೋಗಿದ್ದಾರಂತೆ. ಸೊ 4 ಟೈಮ್ಸ್ ಹೋದ್ರೂ ನನ್ನ ಜೊತೆಗೆ ಹೋಗೋಕ್ಕಾಗಿಲ್ಲ. ಯಾವಾಗಲೂ ಫೀಲ್ ಆಗ್ತಿತ್ತು. ಇವತ್ತು ಅದನ್ನೇ ಇವಾಗ ಹೇಳ್ತಾ ಇದ್ದೆ. ಇವತ್ತೊಂದು ಇವಾಗ ಮಾತು ನೋಡಿ ಗೈಸ್, ಮಾತು ಬರೋದು ಇವಾಗೂ ಬರ್ತಿಲ್ಲ ಅಂತೆ. ಎಸ್, ಇವತ್ತು ಬರ್ತಿಲ್ಲ. ಇವತ್ತು ನನಗೊಂದು 2-3 ಶೂಟ್ಸ್ ಇದೆ ಬ್ಯಾಕ್ ಟು ಬ್ಯಾಕು. ಸೊ ಅದನ್ನು ಮುಗಿಸ್ಕೋಬೇಕು. ಮತ್ತು ನನಗೆ ನಾಳೆ ಕಾಲೇಜ್ ಶುರು ಇದೆ. ಸೊ ಏನಾಗುತ್ತೆ ಅಂದರೆ ವೀಕ್ಲಿ 2 ಡೇಸ್ ನನಗೆ ಕಾಲೇಜ್ ಇಲ್ದಿರೋ ಟೈಮಲ್ಲೆಲ್ಲ ನಾನು ಶೂಟ್ಸ್ ಮಾಡ್ಕೋತೀನಿ. ಇನ್ನು ಮಿಕ್ಕಿದೆಲ್ಲ ಕಾಲೇಜ್ಗೆ ಹೋದರೆ ಬೆಳಗ್ಗಿಂದ ಸಾಯಂಕಾಲ ಇಡೀ ದಿನ ಇರುತ್ತೆ. ಏನು ಇಲ್ಲ, ಇಲ್ಲೇನೋ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತೆ. ಅಲ್ಲಿ ಇಲ್ಲಿ ಜಂಕ್ ಫುಡ್ಸ್ ತಿನ್ನೋದು, ಪ್ರಾಪರಾಗಿ ಸ್ಲೀಪ್ ಆಗಿರಲ್ವಲ್ಲ, ಅದಕ್ಕೆ. ಏನೋ ಹೋಲಿ ನೆನ್ನೆ ಮಾಡಿರೋದು, ನೆನ್ನೆ ಒಂದು ವ್ಲಾಗ್ ಮಾಡವ್ರೆ ಸಮೀರು, ಯಪ್ಪ ದೇವ್ರೆ. ಓಕೆ, ಸೊ ಏನು ಹೇಳ್ತಿದ್ದೆ ನಾನು. ಸೊ ಈ ಥರ ಇರೋದ್ರಿಂದ ಸ್ಕೆಡ್ಯೂಲ್ಸಲ್ಲಿ ನಾನು ವೀಕ್ಲಿ 2 ಡೇಸಲ್ಲಿ ವ್ಲಾಗ್ಸ್, ಶೂಟ್ಸು ಏನೇನಿದೆ ಅದೆಲ್ಲ ಪೆಂಡಿಂಗ್ ಅವಾಗ ಮಾಡ್ಕೋತೀನಿ. ಇನ್ನು ಮಿಕ್ಕಿ 3-4 ಡೇಸ್ ಕಾಲೇಜ್ ಇರುತ್ತೆ ನನಗೆ. ಸೊ ಆ ಥರ ಇರೋದ್ರಿಂದ ನನಗೆ ಟೈಮ್ ಸಿಗ್ತಿಲ್ಲ. ಸೊ ಅದಕ್ಕೆ ನಾನು ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ. ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ, ಯಾಕೆ ನಿಮ್ಮ ವ್ಲಾಗ್ಸ್ ಬರ್ತಿಲ್ಲ, ಏನಾಯಿತು ಅಂತೆಲ್ಲ. ಅದೊಂದು ಇರೋದ್ರಿಂದ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಇವತ್ತು ಒಂದು ಸಮಥಿಂಗ್ ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ನಿನ್ನೆನೂ ನಮ್ಮ ಮಮ್ಮಿಗೆ ಏನೇನೋ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದೆ, ಬಟ್ ಐ ಕುಡ್ ನಾಟ್ ಡೂ ಎನಿ ವ್ಲಾಗ್. ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಇವತ್ತು ನಾನು ಒಂದು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಮಾಡೋಣ. ಚಿಕನ್ ಮಾಡಿದ್ವಿ, ಮಟನ್ ಮಾಡಿದ್ವಿ, ಫಿಶ್ ಮಾಡಿದ್ವಿ. ಮಟನ್ ಮಾಡಿದ್ನಲ್ಲ ಮಮ್ ನಾನು, ಚಿಕನ್ ಮಾಡಿದ್ದೀನಿ, ಮಟನ್ ಬಿರಿಯಾನಿ ಮಾಡಿದ್ದೆ. ಆಮೇಲೆ ಇನ್ನೇನು, ಆ್ಯಕ್ಚುಲಿ ಪಾಪ ಸಮೀರು ತುಂಬ ದಿವಸದಿಂದ ಮಟನ್ ಬಿರಿಯಾನಿ ಮಾಡಿಕೊಡು ಅಂತಿದ್ದಾನೆ. ಬಟ್ ಆಲ್ರೆಡಿ ಮಾಡಿದ್ದೀನಿ, ಬಟ್ ಅದನ್ನು ಮಾಡ್ತೀನಿ. ಬಟ್ ಸದ್ಯಕ್ಕಲ್ಲ, ಇವತ್ತು ಮಾಡಲ್ಲ, ಯಾಕಂದರೆ ಇವತ್ತು ಅವನೇ ಇಲ್ಲ. ಇವತ್ತು ಸಮಥಿಂಗ್ ಡಿಫ್ರೆಂಟ್. ನಾಳೆ ಅಂತ. ಓಕೆ, ನಾಳೆ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ನಿಮಗೆ. ಓಕೆ, ಬಟ್ ನಮ್ಮ ಮಮ್ಮಿ ತಿನ್ನೋಕ್ಕಾಗಲ್ಲ ಅಂದ್ರೂ ಕೇಳ್ತಾರೆ ನಾಳೆ ಅಂತ. ತಿಂತೀರಾ ನೀವು? ಹೆಂಗೆ ತಿಂತೀರಾ? ಗ್ರೈಂಡ್ ಮಾಡೋದು ಏನು ನೀವು ಬಿಸಿ ಮಾಡಿರ್ತಲ್ಲ ಇದರಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ಮೆತ್ತಗಿರ್ಬೇಕಷ್ಟೆ. ಇವರಿಗೆ ಫುಲ್ಲು ಸ್ಮ್ಯಾಶ್ ಮಾಡಿ ಮಟನ್ ಬಿರಿಯಾನಿ ಮಾಡಿಕೊಡ್ಬೇಕಷ್ಟೇ. ನನಗೆ ಕೇಳಿದ್ರೆ ನನಗೆ ಅಲ್ಲಿಗೆ ಆಗಲ್ಲ ಮಾಡ್ಕೊಡಂದ್ರೆ ಎಷ್ಟು ಮೆತ್ತ ಮಾಡ್ಕೊಡೋರು ಗೊತ್ತಾ? ಮಾಡ್ಕೊಡೋರಾ? ಮುದ್ದೆ ಮೆತ್ತಗೆ ಅದು ಕೊಡೋರು. ಏನು ಮಾಮ್ ಫುಲ್ಲು ಲವ್. ಸೊ ಅದನ್ನು ಮಾಡಿಕೊಡ್ತೀನಿ ನಾಳೆ. ಬಟ್ ಇವತ್ತು ನಾನು ಸಮಥಿಂಗ್. ಪಾಪ ನೀವು ಪ್ರಾನ್ಸ್ ತಿಂದಿದ್ದೀರಾ? ಇಷ್ಟನಾ? ಇಷ್ಟ ಇಲ್ವಾ? ಪ್ರಾನ್ಸ್ ಇಷ್ಟ ಇಲ್ವಾ ನಿಮಗೆ? ನೀವು ಇಷ್ಟ ಇಲ್ವಾ, ತಿನ್ನಲ್ವಾ? ತಿಂತೀನಾ? ಯಾವಾಗ ತಿಂದಿದ್ದೀರಾ? ಹೋಟ್ಲಲ್ಲಿ ತಿಂದಿದ್ದೀರಾ? ಸೊ ಗೈಸ್, ಇವಾಗ ನಾನು ಇವತ್ತು ಪ್ರಾನ್ಸ್ ಮಾಡ್ತಾಯಿದ್ದೀನಿ. ಪ್ರಾನ್ಸ್ ರಿಲೇಟೆಡ್ ಸಮಥಿಂಗ್ ಸಖತ್ತಾಗಿರೋ ರೆಸಿಪಿ ಮಾಡಿಕೊಡ್ತೀನಿ. ಮಾಡಿ ತೋರಿಸ್ತೀನಿ ನಿಮಗೆ. ಅದು ಯಾವ್ದು ಪಾಪ ಡೈಲಾಗ್ ಇರೋದು, ಯಾವ್ದು ಹೇಳಿ? ಸೊ ಇದೆಲ್ಲ ಹೆಂಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಗೈಸ್, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಗೈಸ್, ನಮ್ಮ ಬೆಡ್ ಕ್ಲೀನ್ ಇದೆ ಅಂತ ಎವ್ರಿ ಡೇ ಯೂಸ್ ಮಾಡ್ತೀವಿ. ಬಟ್ ಇನ್ಸೈಡ್ ಎಷ್ಟು ಡಸ್ಟ್, ಡೆಡ್ ಸ್ಕಿನ್, ಪೆಟ್ ಹೇರ್ ಆ್ಯಂಡ್ ಅಲರ್ಜನ್ಸ್ ಇರುತ್ತೆ ಗೊತ್ತಾ? ನಾರ್ಮಲ್ ಕ್ಲೀನಿಂಗ್ ಅಲ್ಲಿ ಇದೆಲ್ಲ ರಿಮೂವ್ ಆಗಲ್ಲ. ಸೊ ರೀಸೆಂಟ್ಲಿ ನಾನು ಯೂಸ್ ಮಾಡ್ತಿರೋದೆ ಅಗಾರೋ ಮ್ಯಾಟ್ರಸ್ ವ್ಯಾಕ್ಯೂಮ್ ಕ್ಲೀನರ್. ಫಸ್ಟ್ ಇಂಪ್ರೆಷನ್ ಇಟ್ಸ್ ತುಂಬಾ ಸ್ಲೀಕ್ ಆ್ಯಂಡ್ ಕಾಂಪ್ಯಾಕ್ಟ್ ಇದೆ, ಲೈಟ್ ವೇಟ್ ಕೂಡ, ಸೊ ಈಸಿ ಟು ಕ್ಯಾರಿ ಆ್ಯಂಡ್ ಯೂಸ್. ಇಟ್ ಕಮ್ಸ್ ವಿತ್ ಪವರ್ಫುಲ್ 12 kPa ಸಕ್ಷನ್ ಆ್ಯಂಡ್ 400 ವ್ಯಾಟ್ ಮೋಟರ್. ಸೊ ಡೀಪ್ ಇನ್ಸೈಡ್ ಇರೋ ಡಸ್ಟ್ ಕೂಡ ಈಸಿಲಿ ಪುಲ್ ಮಾಡುತ್ತೆ. ನೋಡಿ, ಮ್ಯಾಟ್ರಸ್ ಮೇಲೆ ಯೂಸ್ ಮಾಡಿದ್ಮೇಲೆ ಸೋ ಮಚ್ ಡಸ್ಟ್ ಕೇಮ್ ಔಟ್, ಹಾನೆಸ್ಟ್ಲಿ ಶಾಕಿಂಗ್. ಆ್ಯಂಡ್ ಇದರಲ್ಲಿ UV ಲೈಟ್ ಸ್ಟೆರಿಲೈಸೇಷನ್ ಕೂಡ ಇದೆ, which helps kill bacteria and germs for cleaner sleeping space.
ಮ್ಯಾಟ್ರಸಸ್ ಮಾತ್ರ ಅಲ್ಲ, ಸೋಫಾ, ಪಿಲ್ಲೋಸ್, ಬ್ಲಾಂಕೆಟ್ಸ್ ಮೇಲೆ ಕೂಡ ಯೂಸ್ ಮಾಡಬಹುದು. ಇನ್ಸೈಡ್ HEPA ಫಿಲ್ಟರ್ ಇದೆ ವಿಚ್ ಟ್ರಾಪ್ಸ್ ಫೈನ್ ಡಸ್ಟ್ ಅಂಡ್ ಅಲರ್ಜನ್ಸ್. ಫಿಲ್ಟರ್ ರಿಮೂವ್ ಮಾಡಿ ಕ್ಲೀನ್ ಮಾಡಬಹುದು. ಆಲ್ಸೋ ತುಂಬಾ ಈಸಿ. ಗ್ರಿಪ್ ತುಂಬಾ ಕಂಫರ್ಟಬಲ್ ಇದೆ. ಹ್ಯಾಂಡ್ ಪೇನ್ ಆಗಲ್ಲ ಇವನ್ ವೈಲ್ ಕ್ಲೀನಿಂಗ್ ಫುಲ್ ಬೆಡ್. ಡು ನಾಟ್ ಯೂಸ್ ದ ವ್ಯಾಕ್ಯೂಮ್ ಆನ್ ವೆಟ್ ಸರ್ಫೇಸಸ್ ಆರ್ ಲಿಕ್ವಿಡ್. ಹಾನೆಸ್ಟ್ಲಿ, ಡೀಪ್ ಕ್ಲೀನ್ ಫ್ರೆಶ್ ಬೆಡ್ ಫೀಲಿಂಗ್ ಕಂಪ್ಲೀಟ್ಲಿ ಡಿಫರೆಂಟ್. ಟು ಬೈ ಚೆಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಕ್ಯಾಬೇ ಬುಕ್ ಆಗ್ತಿಲ್ಲ ಗೈಸ್. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀವಿ. ನಾನು ನನ್ನ ಫೋನಲ್ಲಿ ತೋರಿಸಿ, ನಿಮ್ಮ ಫೋನಲ್ಲಿ ಮಾಡ್ತಿದ್ದೀರಾ? 2 ಫೋನ್ಸಲ್ಲಿ ಮಾಡ್ತಾ ಇದ್ದೀವಿ, ಆದರೂ ಕ್ಯಾಬ್ ಬುಕ್ ಆಗ್ತಿಲ್ಲ. ನಮ್ಮ ಮಮ್ಮಿ ಆಲ್ರೆಡಿ ರೆಡಿಯಾಗಿ ಬನ್ನಿ ಹೋಗೋಣ ಅಂತ ಕ್ಯಾಬೇ ಬುಕ್ ಆಗಿಲ್ಲ. ಅಲ್ಲಿ ಏನೋ ಹೇಳ್ತಾ ಇದ್ರು, ಏನಂತ ಗೊತ್ತಿಲ್ಲ. ಹೇಳಿ ಪಾಪ, ಇನ್ನೊಂದು ಸತಿ ಹೇಳಿ. ನಂದು ಎಂಗೇಜ್ಮೆಂಟ್ ರಿಂಗ್ ಅಂತ ತೋರಿಸ್ದೆ. ಇದಾ? ಹಾಂ, ನೋಡಿ ಎಂಗೇಜ್ಮೆಂಟ್ ರಿಂಗ್ ಅವ್ರು ಎಂಗೇಜ್ಮೆಂಟೇ ಮಾಡ್ಕೊಂಡಿಲ್ಲ. ಎಂಗೇಜ್ಮೆಂಟ್ ಆಗಿಲ್ಲ ಗೊತ್ತು, ನಾವು ಎಂಗೇಜ್ ಆಗಿದ್ದೀವಿ. ಹೋಗಿ ಅವಳು 8ನೇ ಕ್ಲಾಸಲ್ಲಿ ಎಂಗೇಜ್ ಆಗಿದಂತೆ. ಎಂಗೇಜ್ಮೆಂಟ್ ಆಗಿಲ್ಲ ತಾನೇ? ಕಮಿಟ್ ಆಗಿರೋದು ಹೇಳ್ತಿರೋದಾ? ಓಕೆ. ಕಮಿಟ್ ಆದಾಗ ನೀವು ಮಮ್ಮಿ ರಿಂಗ್ ಹಾಕಿದ್ದ, ಇಲ್ಲ ನೀವೇ ರಿಂಗ್ ಹಾಕೊಂಡ್ಬಿಟ್ರಾ? ಹೌದಾ? ನಾನು ಇವಾಗೆಲ್ಲ ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಸಾಯಿಲ್ ಜಿಮ್ಗೆ ಹೋಗಿದ್ದಾನಲ್ವ, ಸೊ ಅವ್ನು ಬರೋಷ್ಟರಲ್ಲಿ ಇದು ಆ್ಯಕ್ಚುಲಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ನಾನು ಮಾಡ್ತಿರೋದು ಪ್ರಾನ್ಸ್ ಡೈನಾಮಿಟ್ ಅಂತ. ತುಂಬ ಈಸಿ ಇರುತ್ತೆ. ಪ್ರಾನ್ಸಲ್ಲಿ ಏನೋ ಒಂದು ರೆಸಿಪಿ ಮಾಡ್ತಿರೋದು, ತುಂಬ ಈಸಿ. ಪ್ರಾನ್ಸ್ ಇನ್ನೊಂದು ಏನಂದರೆ ಬೇಗ ಕುಕ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 ಮಿನಿಟ್ಸ್ ಜಸ್ಟ್ ಕೋಟಿಂಗ್ ಮಾಡಿ ಫ್ರೈ ಮಾಡಿದ್ರೆ ಬೇಗ ಕುಕ್ ಆಗುತ್ತೆ. ಸೊ ಆ ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಆಲ್ರೆಡಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನೆಲ್ಲ ಇವಾಗೆಲ್ಲ ಸೆಟ್ ಮಾಡ್ಕೋತಾ ಇದ್ದೀನಿ ಕಿಚನೆಲ್ಲ. ಇಂಗ್ರೀಡಿಯೆಂಟ್ಸು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ರೆ ಸೊ ನಿಮಗೂ ಗೊತ್ತಾಗುತ್ತೆ ಅಂತ ಅದನ್ನು ನೀಟಾಗಿ ಸೆಟ್ ಮಾಡಿ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಡ್ಯಾಡಿ ನಮ್ಮ ಮಮ್ಮಿ ಹೊರಡ್ತಿದ್ದಾರೆ. ಸೊ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಇಬ್ಬರು. ಲಾಂಗ್ ಜರ್ನಿ, ಹ್ಯಾಪಿ ಲಾಂಗ್ ಜರ್ನಿ ಇವಾಗ ನಿಮಗೆ. 1.5 hour. ಕ್ಯಾಬ್ ಬುಕ್ ಮಾಡಿದ್ರೆ ಆಟೋನೇ ಬುಕ್ ಆಯಿತು, ಯಾಕಂದರೆ ಕ್ಯಾಬ್ ಅವಾಗಿಂದ ಬುಕ್ಕೇ ಆಗ್ತಿಲ್ಲ ಗೈಸ್. ಫೈನಲಿ ಹುಷಾರಾಗಿ ಹೋಗಿಟ್ಟು ಬನ್ನಿ. ನಾನು ಪೀಸಾಗಿ ಪ್ರಾನ್ಸ್ ಮಾಡಿಕೊಂಡು ತಿನ್ಕೊಂಡು ಮಲಗ್ತೀನಿ. ನನಗೂ ಏನಾದ್ರು ಮಾಡಿಡು. ಹಾಂ, ನೀವು ಪ್ರಾನ್ಸ್ ತಿಂತೀರಾ? ಮತ್ತು ಪ್ರಾನ್ಸ್ ಇದು ರಸಮ್ ಏನಾದ್ರು ಮಾಡಿಡು. ರಸಮು? ಸಾಂಬಾರು ರಸಮ್, ಅನ್ನ ರಸಮ್ ಮಾಡಬೇಕಂತೆ. ನೋಡೋಣ. ನಮ್ಮ ಮಮ್ಮಿ ಡ್ಯಾಡಿ ಹೋದ್ರು ಅಂದ್ಬಿಟ್ಟು ರಾಣಿ ಹೋಗ್ತಿದ್ರು. ರಾಣಿ ಚಲಂದ ಇಟ್ಸ್ ಎ ಮೆನ್ ಜ್ಯುವೆಲ್ರಿ ಬ್ರ್ಯಾಂಡ್. Men jewelry brand. Can you please give to Samsung Insta? Samsung. Sorry, I don't know about Samsung. I'm Sinchana here. Is it Sahil, right? ಅವರು ನಾನು ಅನ್ಕೊಂಡಿಲ್ಲ. ಫೋನಿಗೆ ಎತ್ತಾರೆ. Hello, Sahil. Sorry, ma'am. Just share me hi in WhatsApp or share my manager number. No, actually, Varshini shared this number to me. Okay. So I just want to check that. Just if you share me the commercials, I can process further for the brand. Yeah, ma'am. You send hi in WhatsApp. I'll share my manager number. So he will be dealing everything. Okay. You're working with the agency? Yeah. Can I know the agency name, Sahil? Source of fire. Okay. Actually, we won't communicate with the agencies and all. We always communicate directly with the creators. Sorry, ma'am. That is the thing. Like you're not interested to do the brand collaboration now? Directly? जी तेरा वॉइस कैसा रिश्ता बन जाए ಸ್ಟಾರ್ಟಿಂಗ್ ನೈ ಮಾಲೂಮ ನೀ स्टार्टिंग मालूम नहीं हुआ ಡೀಟೇಲ್ ಆಗಿ ಕೇಳಿಸ್ಕೊಂಡ 20 minutes काय तो घर में प्रॉन्स बना रही हूँ उनसे फोन. हाँ फिश बना दी मंजे बन गो क्या वो विदाउट Bye Sahil, you can communicate with your South Safai. Thank you so much. Bye, take care. ಪ್ರಾನ್ಸು ಫುಲ್ಲು ಫ್ರೋಝನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಒಂಚೂರು ರಿಮೂವ್ ಮಾಡಿ ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಪ್ರಾನ್ಸ್ ಎಷ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ, ನೀವು ಆನ್ಲೈನಲ್ಲಿ ಏನೇ ತರಿಸಿದ್ರು ಮಾಡಿದ್ರು ನೀಟಾಗಿ ಕ್ಲೀನ್ ಮಾಡಬೇಕು. ನೋಡಿ, ನಾನು ಫುಲ್ ಕ್ಲೀನ್ ಮಾಡಿದ್ದಾರೆ ಅಂದರೆ ನೋಡಿರಿ ಹಿಂಗೆ ಹಂಗೆ ಇದೆ ನೋಡಿ. ನಾನ್ ವೆಜ್ ವೆಜಿಟೇರಿಯನ್ ಇರೋರೆಲ್ಲ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಇದೆಲ್ಲ ಶೆಫಾಗಿ ಕಲೀಲೇಬೇಕು. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನನ್ನ ಕಾಲೇಜಲ್ಲಿ ಬುಚ್ಚರಿ ಕ್ಲಾಸಸ್ ಇರುತ್ತೆ. ಸೊ ಇದನ್ನೆಲ್ಲ ಹೇಳ್ಕೊಟ್ಟಾಗ ನನಗೂ ಫಸ್ಟ್ ಡೇ ಒಂಥರ ಆಗಿತ್ತು, ಅಯ್ಯೋ ಅಂತ. ಆಮೇಲೆ ನೋಡಿ ಇದನ್ನೆಲ್ಲ ಮುಟ್ತಾನೇ ಇರಲಿಲ್ಲ, ಇವಾಗೆಲ್ಲ ಮುಟ್ತಾ ಇದ್ದೀನಿ.
ಪ್ರ್ಯಾಂಕ್ ಆಗಿದ್ದು ಚೆನ್ನಾಗಿತ್ತ? ಫ್ರ್ಯಾಂಕು ನೀನು ನಮ್ದೆ ತಾನೇ? ಕಂಡಿಡ್ನಲ್ಲ ಸ್ಟಾರ್ಟಿಂಗ್. ಅಲ್ಲ ಸ್ಟಾರ್ಟಿಂಗ್ ಎಷ್ಟು ನಿಮಿಷ ಆಮೇಲೆ? ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು, ಡೌಟಲ್ಲೇ ಮಾತಾಡಿದ್ದು ನಾನು, ಕೇಳಿಸ್ಕೊ. ಅಲ್ಲಿ ಬಾಯಿಲಿ ಒಂದು ನಿಮಿಷ. ಅಲ್ಲ ಫಸ್ಟ್ ಸ್ಟಾರ್ಟಿಂಗು ಎಷ್ಟು ನಿಮಿಷ ಮಾತಾಡಿದೆ ನೀನು? 1 ನಿಮಿಷ. ಯಾವಾಗ ಗೊತ್ತಾಯ್ತು ನಾನು ಯಾವ ವರ್ಡ್? ಮೆನ್ಸ್ ಜ್ಯುವೆಲ್ರಿ ಅಂತ ಗೊತ್ತಾ? ಅವಾಗ ನೀನು ಯಾರೋ ಒಂದು ಸ್ಮೈಲ್ ಕೊಟ್ಟರು, ನಕ್ಕಿದ್ರು. ಅದು ಓಕೆ ಟ್ರ್ಯಾಂಕ್ ಇದು ಅಂತ ಗೊತ್ತಾಯ್ತು. ಅಣ್ಣ ಮಾಡಿಸ್ತವ್ರು ಯಾರು ಕೈಯಲ್ಲೋ ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು ನಿಂಗೆ ವಾಯ್ಸ್ ನೋಡಿ, ಓ ಇವ್ರು ಮಾಡ್ತಿದಾರ ಇವತ್ತು ಅಂತ. ಇದು ನೋಡು ಪ್ರಾನ್ಸ್ ಇವತ್ತು ಕೆಲಸ ಇಲ್ವಾ? ಇಲ್ಲ, ಮಾಡಿ ಇವಾಗ ಕೊಡ್ತೀನ ನೋಡಿ ನಿಂಗೆ ತಿನ್ನೋಕ್ಕೆ. ಒಂದ್ಸಲ ವಾಶ್ ನೀಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ನಾವು ಫಸ್ಟು ಮ್ಯಾರಿನೇಟ್ ಮಾಡೋಣ. ಏನೇನು ಹಾಕೋದು ಅಂತ ತೋರಿಸ್ತೀನಿ. ಸಾಲ್ಟು ಜಾಸ್ತಿ ಬೇಡ, ಸ್ವಲ್ಪ. ಸೋಯಾ ಸಾಸ್, ಹಾಕ್ತಾಯಿದ್ದೀನಿ. ಪೌಡರ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ. ಚಿಲ್ಲಿ ಫ್ಲೇಕ್ಸ್, ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಹಾಕ್ಕೋಬೋದು. ನಾನು ಅದ್ರ ಬದಲು ಪೆರಿ ಪೆರಿ ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಪೆರಿ ಪೆರಿ. ನಮ್ಮ ಮನೇಲಿ ಎಷ್ಟು ವಿನಿಗರ್ಸ್ ಇದೆ ಅಂದರೆ 1, 2, 3 ವಿನಿಗರ್ ಇದೆ. ನೀವು ಚಿಲ್ಲಿ ವಿನಿಗರ್ ಹಾಕೋಬೋದು, ಇಲ್ಲಾಂದರೆ ನಾರ್ಮಲ್ ಸಿಂಥೆಟಿಕ್ ವಿನಿಗರ್ ಹಾಕೋಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಗ್ ವೈಟ್ನ ಹಾಕೋತಿದ್ದೀನಿ. ಎಗ್ ಹೋಲ್ ಹೇಗೆ ಹಾಕೋತಿಲ್ಲ, ಎಗ್ ವೈಟು. ನೋಡಿ ಎಗ್ ವೈಟ್ ಹೆಂಗೆ ಹಾಕೋತಿದ್ವಿ. ಹೆಂಗೆ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿಂಗ್ ಮಾಡೋದು. ಸ್ಮೆಲ್ಲು ಸಕ್ಕತ್ತಾಗಿದೆ. ಗೈಸ್, ನಿಮ್ಗೆ ಯಾರಿಗೆಲ್ಲ ಪ್ರಾನ್ಸ್ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಐ ಲವ್ ಪ್ರಾನ್ಸ್. ಚಿಕನ್, ಮಟನ್, ಫಿಶ್ ಹೆಂಗೋ ನನಗೆ ಫಿಶ್ಶು, ಚಿಕನ್ ಓಕೆ, ಫಿಶ್ಗಿಂತ ನನಗೆ ಪ್ರಾನ್ಸ್ ಇಷ್ಟ, ತುಂಬ ಇಷ್ಟ ನನಗೆ. ಆಮೇಲೆ ಸ್ಕ್ವಿಡ್ ಇಷ್ಟ, ಸ್ಕ್ವಿಡ್ಡು ಚೆನ್ನಾಗಿರುತ್ತೆ. ಸೊ ಸೀ ಫುಡ್ ತಿನ್ನೋರು, ಸೀ ಫುಡ್ ಇಷ್ಟಪಡೋರಿಗೆಲ್ಲ ಇದು ನೋಡಿದ್ರೆ ಒಂಥರ ಅನಿಸಲ್ಲ, ಖುಷಿ ಆಗುತ್ತೆ. ಬಟ್ ವೆಜ್ ಇರೋರು ಬೇಜಾರು ಮಾಡ್ಕೋಬೇಡಿ. ಸೊ ತುಂಬ ಜನ ಕಮೆಂಟ್ ಆಗ್ತಾರೆ ಯಾಕೆ ನಾವು ವೆಜ್ ಫುಡ್ಡು ಮಾಡಿ ಅಂತ. ವೆಜ್ ಫುಡ್ಡು ಮಾಡ್ತೀನಿ ಗೈಸ್. 5 to 10 ಮಿನಿಟ್ಸ್ ಸೈಡಿಗೆ ಎತ್ತಿಡೋಣ. ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಇವಾಗ ನೀವು ಬಜ್ಜಿ ಮಾಡೋಕ್ಕೆ ಹಸಿಟ್ಟೆಲ್ಲ ಹೆಂಗೆ ಕಲಿಸ್ಕೊತೀರೋ ಹಾಗೆ ಇದನ್ನು ನಾನು ಫ್ಲವರ್ಸ್ನ ಹಾಕ್ಕೊಂಡು ಏನಂತಾರೆ ಏನು ಫ್ಲವರ್ ಅದು, ಮೈದಾ, ರಿಫೈನ್ಡ್ ಫ್ಲವರು ಮತ್ತು ಕಾರ್ನ್ ಫ್ಲವರು ಮತ್ತು ರೈಸ್ ಫ್ಲವರು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಜೋಳ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಅಂತಿದ್ದು, ಅಯ್ಯೋ, ಜೋಳ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು. ಸೊ ಎಲ್ಲ ಹಾಕಿ ಫಸ್ಟು ಮೈದಾ ಹಾಕೋತಾ ಇದ್ದೀನಿ, ಮತ್ತು ಕಾರ್ನ್ಫ್ಲೋರ್ ಕ್ರಿಸ್ಪಿ ಇರಲಿ ಅಂತ. ಆಮೇಲೆ ಒಂಚೂರು ಅಕ್ಕಿ ಹಿಟ್ಟು, ಆಮೇಲೆ ಸಾಲ್ಟ್. ಆಲ್ರೆಡಿ ಅದರಲ್ಲೂ ಸಾಲ್ಟ್ ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಹಾಕೋಣ. ಯಾಕಂದರೆ ಮತ್ತೆ ಅದರಲ್ಲೂ ಸಾಲ್ಟ್ ಜಾಸ್ತಿ ಆಗಿ ಇದರಲ್ಲೂ ಸಾಲ್ಟ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಆಮೇಲೆ ನೆಕ್ಸ್ಟು ಗಾರ್ಲಿಕ್ ಪೌಡರ್. ಆಲ್ರೆಡಿ ನಾನೆಲ್ಲ ಅದಕ್ಕೇ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ನಾನು ಜಾಸ್ತಿ ಇದಕ್ಕೆ ಹಾಕ್ತಿಲ್ಲ. ಒಂಚೂರು ಪೆಪ್ಪರ್ ಪೌಡರ್ ಹಾಕೋಣ. ಇದಕ್ಕೆ ನೀವು ಪ್ಯಾಪ್ರಿಕಾ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಎಷ್ಟೊಂದು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೋದು. ಪ್ರಾನ್ಸಿಗೆ ನೀವು ಯಾವುದೇ ಥರ ಮಾಡಿದ್ರೂ ಸಖತ್ತಾಗಿರುತ್ತೆ, ತಿನ್ನೋರು ಗೊತ್ತಿರುತ್ತೆ. ಪ್ರಾನ್ಸ್ ಗೀ ರೋಸ್ಟ್ ಎಲ್ಲ ಸ್ವಲ್ಪ ಮಸಾಲಾಸ್ ಅದೆಲ್ಲ ಇರುತ್ತೆ. ಸೊ ನೀವು ಇದು ಸಿಂಪಲ್ಲಾಗಿ ಏನೊಂದು ಪಾರ್ಟಿ ಅರೇಂಜ್ ಮಾಡಿದ್ರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು. ಸೊ ಆಗಿದೆ. ಇದಕ್ಕಿದು ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತಾರೆ.
ಸೊ ಇವಾಗ ಫ್ರೈ ಮಾಡೋದು, ಇದ್ರ ಮೇಲೆ ಡಿಪ್ ಮಾಡಿ ಫ್ರೈ ಮಾಡೋದು ಅಷ್ಟೇ. ಆಮೇಲೆ ಅದಕ್ಕೊಂದು ಡ್ರೆಸ್ಸಿಂಗ್ ಸಾಸ್ ಮಾಡ್ತೀವಿ, ಅದರೊಳಗಡೆ ಮಿಕ್ಸ್ ಮಾಡಿ ಪ್ಲೇಟಿಂಗ್ ಮಾಡೋದು, ಡನ್. ಇನ್ನಿವಾಗ ಮಯೋ ಮತ್ತು ಸಾಸ್ ಎಲ್ಲ ಹಾಕ್ಕೊಂಡು ಡ್ರೆಸ್ಸಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಚಲೋ ಬನ್ನಿ. ಒಂದು ಮಯೋ ಸಾಲಲ್ಲ, ಅದಕ್ಕೆ 2 ಹಾಕ್ತಾಯಿದ್ದೀನಿ. ಹಾಟ್ ಚಿಲ್ಲಿ ಸಾಸ್ ಹಾಕ್ಕೋತಾ ಇದ್ದೀನಿ, ಒಂಚೂರು ಟೊಮ್ಯಾಟೊ ಕೆಚಪ್, ಡಿಫ್ರೆನ್ಸೇ ಇಲ್ಲ. ಮಿಕ್ಸ್ ಮಾಡಿ ಚೆನ್ನಾಗಿದೆ. ಡ್ರೆಸ್ಸಿಂಗ್ ರೆಡಿ ಆಗಿದೆ. ಸೊ ಇವಾಗ ಫ್ರೈ ಮಾಡೋದಷ್ಟೇ. ಫ್ರೈ ಮಾಡಿ ಇದಕ್ಕೆ ಹಾಕಿ ತಿನ್ನೋದು. ಹೇಳ್ತೀನಿ ಹೆಂಗೆ ಅಂತ. ಸೊ ಇವಾಗ ಎತ್ಬಿಡ. ಇವಾಗ ಇದೂ ಹಿಂಗೆ ಬಿದ್ದೋಗ್ಬಿಡ್ಬೇಕಂತೆ. ಇದಕ್ಕೆ ಆಯಿಲ್ ಹಾಕಿ ಡೀಪ್ ಫ್ರೈನೂ ಮಾಡ್ತಾರೆ, ಇಲ್ಲ ಲೈಕ್ ಶಾಲೋ ಫ್ರೈನೂ ಮಾಡ್ತಾರೆ. ಬಟ್ ನಾನು ಇವಾಗ ಶಾಲೋ ಫ್ರೈ ಮಾಡ್ತೀನಿ, ತುಂಬ ಡೀಪ್ ಫ್ರೈ ಮಾಡ್ತಾಯಿಲ್ಲ. ಯಾಕಂದರೆ ಅದಕ್ಕೆ ಸಪ್ರೇಟ್ ಇನ್ನೊಂದು ಡೀಪ್ ಫ್ರೈ ಅಂದರೆ ಇನ್ನೊಂದು ಬ್ಯಾಟರ್ನ ರೆಡಿ ಮಾಡಬೇಕು, ಲಿಕ್ವಿಡ್ ಬ್ಯಾಟರ್ನ ರೆಡಿ ಮಾಡಬೇಕು. ಸೊ ಅದಕ್ಕೆ ನಾನು ಅದೆಲ್ಲ ಮಾಡ್ತಿಲ್ಲ, ಯಾಕಂದರೆ ಸಾಯಿಲ್ ಡೀಪ್ ಫ್ರೈ ಅಂದರೆ ತಿನ್ನಲ್ವಂತೆ. ಸೊ ಸುಮ್ಮನೆ ಶಾಲೋ ಫ್ರೈ ಮಾಡಿ ಮಿಕ್ಸ್ ಮಾಡಿ ಕೊಡೋದು. ಆಯಿಲ್ ಹಾಕಿ, ಜಾಸ್ತಿ ಆಯಿಲ್ ಹಾಕ್ತಿಲ್ಲ, ಶಾಲೋ ಫ್ರೈ ಅಲ್ವಾ. ಸೊ ಅದಕ್ಕೆ ಪ್ರಾನ್ಸ್ ಏನಂದರೆ ಬೇಗ ಕುಕ್ ಆಗುತ್ತೆ, ವಿತಿನ್ 2-3 ಮಿನಿಟ್ಸಲ್ಲಿ. ಆ್ಯಕ್ಚುಲಿ ನಿಮ್ಗೆ ಇದು ಹೆಂಗೆ ಗೊತ್ತಾಗುತ್ತೆ ಗೊತ್ತಾ, ಎಲ್ಲಿ ಪ್ರಾನ್ಸು ಗೊತ್ತಲ್ಲ ಪ್ರಾನ್ಸು. ಸೊ ಹಾಕಿದ ತಕ್ಷಣ ಇದು ಹಿಂಗೆ ಆಗಬೇಕು. ಸೊ ಹಿಂಗಿರುತ್ತೆ, ಹಿಂಗಾದ್ರೆ ಅದು ಪ್ರಾನ್ಸ್ ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ, ಫ್ರೈ ಆಗಿದೆಯೋ ಇಲ್ವೋ ಅಂತ. ಸರಿ ಇದೆ ಗೈಸ್. ಕ್ಯಾಮ್ರಾಮನ್ನು ಸತ್ತೇನಾ ನೀವು? ಎಣ್ಣೆ ಬಿಸಿ ಆಗಿದೆ, ಸೀಗಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸೀಗಡಿ ಮನೇಲಿ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಪ್ರಾನ್ಸ್ ಗೀ ರೋಸ್ಟ್ ಮಾಡಿದ್ದೆ, ಸೀಗಡಿ ಗೀ ರೋಸ್ಟ್ ಮಾಡಿದೆ. ಇವತ್ತು ಸೀಗಡಿ ಡೈನಾಮೈಟ್ ಶ್ರಿಮ್ ಡೈನಾಮೈಟ್ ಮಾಡ್ತಿರೋದು ನಾನು. ಪ್ರಾನ್ಸ್ ಡೈನಾಮೈಟ್ ಅಂತ ಮಾಡ್ತಿದ್ದೀನಿ ಇವಾಗ. ಸೀಗಡಿ ಡೈನಾಮೈಟ್ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಬಿಸಿಯಾಗಿದೆ, ಹಾಕೋಣ. ಅಯ್ಯಯ್ಯೋ, ನಾನು ಹಾಗೆ ಹಾಕ್ಬಿಟ್ಟೆ ಸೀಗಡಿ ಅಂದ್ಬಿಟ್ಟು, ಬಟ್ ಹಂಗೂ ಅಂತೀನಲ್ಲ ಹಿಂಗೆ ಗೈಸ್. ಇವಾಗ ಯಾಕೋ ಇವತ್ತು ನನ್ನ ಮೈಂಡು ಏನೋ ಆಗ್ಬಿಟ್ಟಿದೆ. ಸೊ ನೋಡಿ ಗೈಸ್, ಇವಾಗ ಇದನ್ನು ಇದಕ್ಕೆ ಹಿಂಗೆ ಮಾಡಿ ನಾನು ಆ್ಯಕ್ಚುಲಿ ಹಾಗೆ ಹಾಕಿದ್ದೀನಿ, ಟ್ರೈ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿ ಹೆಂಗೆ ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಹಿಂಗಿತ್ತಲ್ಲ ಆವಾಗಲೇ, ನೋಡಿ ಅದು ಕ್ಲೋಸ್ ಆಗ್ತಿದೆ, ಇದು ಕ್ಲೋಸ್ ಆಗ್ತಿದೆ. ಸೊ ಅದಕ್ಕೆ ಕುಕ್ ಆಗಿದೆ ಅಂತ. ಸೊ ಇವಾಗ ನಾನೇ ಟೇಸ್ಟ್ ಮಾಡೋದು. ಸೀಗಡಿ ಡೈನಾಮೈಟ್ ನೋಡಿ, ಅದು ಓಪನ್ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ಕುಕ್ ಆಗ್ತಾ ಒಳಗಡೆ ಜಾಯ್ನ್ ಆಗುತ್ತೆ. ಇಷ್ಟು ಪ್ರಾನ್ಸು 500 ರುಪೀಸು, ಇಷ್ಟು ಬರುತ್ತೆ. ತಿನ್ನಂಗೆ ಅನ್ಸಲ್ಲ ನನಗಂತೂ. ನೋಡಿ, ನಿಮಗೆ ಇಲ್ಲಿ ಗೊತ್ತಾಗ್ತಿದೆ ನೋಡಿ. ಅಂದರೆ ಏನಂತಾರೆ, ಅದು ಬಾಲ, ಅದರದ್ದು ಬಾಲ ಇದ್ದರೆ ಚೆನ್ನಾಗಿರುತ್ತೆ, ಅದು ನೀಟಾಗಿ ಡೆಕೋರೇಟಿವ್ ಚೆನ್ನಾಗಿರುತ್ತೆ. ಏನೋ ಎಣ್ಣೆ ಬೇಡವಾ? ಇಲ್ಲಿ ನೋಡಿರಿ, ನಿನ್ಗೋಸ್ಕರ ಡೀಪ್ ಫ್ರೈ ಮಾಡ್ತಿಲ್ಲ ನಾನು. ಇದು ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ. ಇನ್ನೇನು ಮತ್ತೆ ತುಪ್ಪ ಹಾಕ್ಲಾ? ಲೇ ಎಕ್ಕ ಇನ್ನೇನು ಮಾಡಲಿ ನಾನು, ಇದಕ್ಕಿಂತ ಕಮ್ಮಿ ಏನೂ ಮಾಡೋಕ್ಕಾಗಲ್ಲ. ಸರ್ ನಿಜ ಚೆನ್ನಾಗಿದೆ, ಡೀಪ್ ಫ್ರೈ ಮಾಡಿಲ್ಲ. ನಿನ್ಗೋಸ್ಕರ ನಾನು ಡೀಪ್ ಫ್ರೈ ಮಾಡಿಲ್ಲ ಸರ್.
ಅಮೇಝಿಂಗ್ ಸಾಯಿ, ಯು ಆರ್ ಮಿಸ್ಸಿಂಗ್ ಇಟ್. ಸಕ್ಕತ್ತಾಗಿದೆ guys, ಸಕ್ಕತ್ತಾಗಿದೆ. ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ವಿಡಿಯೋ ಅಲ್ಲಿ ಬರೀ ನೋಡ್ಬೋದು, ನೀವು ಟೇಸ್ಟ್ ಮಾಡೋಕ್ಕಾಗಲ್ಲ. ಇವ್ರು ಚೆನ್ನಾಗಿದೆ ಅಂತ ನಂಬೇಕು ನೀವು. ಅಪ್ಪ ನೀನು ತಿನ್ನು ನೋಡು, ಚೆನ್ನಾಗಿಲ್ಲ ಅಂದ್ರೆ ಹೇಳು. ಡೀಪ್ ಫ್ರೈ ಅಲ್ಲ ಸಾಯಿಲ್, ಅದು ಎಣ್ಣೆ. ಸರಿ ಆಯ್ತು, ಲೈಟ್ ಫ್ರೈ ಮಾಡ್ತೀನಿ ನೋಡಿ, ಎಣ್ಣೆ ಕಮ್ಮಿ ಆಗ್ತಾ ಇದೀನಿ ನೋಡು. ನೋಡಿ ಗೈಸ್, ಇವಾಗ ಅಷ್ಟು ಎಣ್ಣೆ ಹಾಕಿಲ್ಲ, ಕಮ್ಮಿಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಅದರಲ್ಲೂ ಅವನಿಷ್ಟೆಲ್ಲ ಆದರೂ ತಿಂದಿಲ್ಲ ಅಂದರೆ ದಟ್ ಈಸ್ ಹಿಸ್ ಲಾಸ್, ನನ್ನ ಲಾಸ್ ಅಲ್ಲ. ನಾನಂತೂ ಮಾಡ್ಕೊಂಡು ತಿಂತೀನಿ ಬಿಕಾಸ್ ಐ ಲವ್ ಪ್ರಾನ್ಸ್ ಸೋ ಮಚ್, ಅಷ್ಟೇ. ಚೆನ್ನಾಗಿದೆ. ನೋಡಿ ಎಣ್ಣೆ ಅಷ್ಟು ಹಾಕಿಲ್ಲ ಇವಾಗ. ಅದೊಂಥರ ಫೀಲಿಂಗ್ ಮಾಡೋಕ್ಕೆ. ಇವಾಗ ಇದ್ರ ಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡಿ, ಈ ಮಯೋ ಜೊತೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಕಿ ತಿನ್ಬಿಡ್ತೀವಿ. ವಿತೌಟ್ ಮಯೋನೂ ಚೆನ್ನಾಗಿರುತ್ತೆ, ವಿತ್ ಮಯೋನೂ ಚೆನ್ನಾಗಿರುತ್ತೆ. ಪ್ರಾನ್ಸ್ ಡೈನಾಮಿಟ್ ಅಂದರೆ ಅದು ವಿತ್ ಮಯೋನೇ ಇರಬೇಕು, ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡ್ಮೇಲೆ ಸಾಯಿಲ್ಗೆ ತಿನ್ಬೇಕು ಅನಿಸುತ್ತೋ ಇಲ್ವ ಅಂತ ನೋಡೋಣ ಗೈಸ್. ಈ ಥರ ಹೋಗಿ ಕೊಡ್ತೀನಿ, ನೋಡೋಣ. ಸಾಮಿ ಸೀಡ್ಸ್ ಹಾಕ್ತಾಯಿದ್ದೀನಿ. ನಾನು ಫಸ್ಟು ಟೇಸ್ಟ್ ಮಾಡಿಬಿಡೋಣ. ಇಲ್ಲ, ನಾವು ಅಲ್ಲೇ ಸಾಯಿಲ್ ರೂಮ್ಗೆ ಹೋಗಿ ಟೇಸ್ಟ್ ಮಾಡೋಣ ಬನ್ನಿ. ಸರಿ, ಇದು ನೋಡಿದ್ರೆ ನಿಮಗೆ ತಿನ್ನಬೇಕು ಅಂತ ಅನಿಸ್ತಾ ಇಲ್ವಾ? ನನಗೆ ಈ ಕ್ವಶನ್ ಕೇಳ್ತಾ ಇದೆಯಾ ನೀನು? ಅದಕ್ಕೆ ತಂದೆ ನಾನು ಇವಾಗ ಸೆಕೆಂಡ್ ಟೈಮ್. ನಿಜ ಕೇಳಿಲ್ಲ, ಸೆಕೆಂಡ್ ಮಯೋನೀಸ್ ಹಾಕಿದ್ಯಾ ಮೇಲೆ? ಮತ್ತೆ ಏನು ನಿನ್ನ ಅಲ್ಲ, 2 ದಿವಸದಿಂದ ತಿಂದೇ ಇಲ್ಲ ಅನ್ಬಿಡು ಸಾಯಿಲ್ ನೀನು. ನೆನ್ನೆ ಬಿಸ್ಕೆಟ್ ತಿಂದಲ್ಲ ಸಾಯಿಲ್, ಗುಡ್ಡೆ ಬಿಸ್ಕೆಟ್. ಎಷ್ಟು? ಇದನ್ನು ಒಂದೇ ಒಂದು ಟೇಸ್ಟ್ ಮಾಡು. ಪ್ರಾನ್ಸ್ ಹೆಲ್ದಿ ಕಣೋ. ಕೆನ್ ಐ ಇಟ್ 1 ಪೀಸ್ ಅಂತ ಹಾಕು, ಪ್ರಾನ್ಸ್ ಡೈನಾಮೈಟ್ ಅಂತ ಹಾಕು. ಪ್ರಾನ್ಸ್ ಡೈನಾಮೈಟ್, PRAWNS ಪ್ರಾನ್ಸ್. ಪೀಸ್ ಅಂತ ಹಾಕಿದೆ ಕಣೋ, 1 ಪೀಸ್. ಸ್ಪೆಲ್ಲಿಂಗ್ PIECE. ಆ ಪೀಸ್ ಬೇರೆ, PACE ಹಾಕ್ಬಿಟ್ಟವನು, ಆ ಪೀಸಲ್ಲಿದ್ದಾನು ಅವನು. ನಾನಂತೂ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡ್ಕೊಳ್ತೀನಿ. ತಗೋ, ಮೈನಸ್ ಎಲ್ಲ ಒಟ್ಟು ಕೊಡ್ತಾ ಇದ್ದೀನಿ. ನಾನು ನೋಡ್ತೀನಿ ಎಷ್ಟು ದಿವಸ ಬರ್ತಾನಂತ. ಚೆನ್ನಾಗಿದೆಯಾ? ಅದೇ ಪ್ರಾನ್ಸ್ ಡೈನಾಮೈಟ್, ಶ್ರಿಮ್ಪ್ ಡೈನಾಮೈಟ್. ಹೇಳು ಹೇಳು, ಪ್ರಾನ್ಸ್ ಹೇಳು, ಡೈನಾಮೈಟ್ ಹೇಳು. ತಿನ್ಬೇಕಾದ್ರೆ ಮಾತಾಡ್ಬೋದು. ಪ್ರಾನ್ಸ್ ಹೇಳು ಸಾಕು, ಯಾವ್ದಾದ್ರು ಒಂದು ಹೇಳು ಸಾಯಿಲ್. ಗೈಸ್ ಅಮೇಝಿಂಗ್. ನೀವು ಇದನ್ನ ಮನೇಲಿ ಟ್ರೈ ಮಾಡಿ. ಹೆಂಗಿದೆ ಸರ್? ನೀನು ಅಟ್ಲೀಸ್ಟ್ ಓಕೆ 1 ಪೀಸ್ ತಿನ್ನಲ್ಲ, ಹೆಂಗೆ ಅನ್ಸ್ತೇಳು? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ವಾಶ್ ಮಾಡ್ಕೊಂಬ. ಮೈನಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಹಾಕಿಲ್ಲ, ತಗೋ. ಬರಲ್ಲ, ಏನಿಲ್ಲ, ತಿನ್ನು. ಮಯೋನೀಸ್ ಅಷ್ಟಿಲ್ಲ. ದೊಡ್ಡ ಪೀಸ್ ಕೊಡ್ಬೇಕಾರೆ ತಿನ್ನಕ್ಕೆ ಆಸೆ ಇದೆ ಅವನಿಗೆ. ಸಾಯಿಲ್ ಏನು ಗೊತ್ತಾ, ತಿನ್ಬಿಡಿ ಇವಾಗ, ಇದನ್ನೆಲ್ಲ ತಿನ್ನು. ಎಕ್ಸ್ಟ್ರಾ ಕ್ಯಾಲೋರೀಸ್ನ ಬರ್ನ್ ಮಾಡು ವಾಕಿಂಗ್ ಮಾಡಿಕೊಂಡು. ಸರಿ, ಇವಾಗ ನಿನಗೆ ಡಯಟ್ದು ಸಲಾಡ್ ಮಾಡ್ಕೊಳ್ಳ, ಏನಂತಾರೆ ಪ್ರಾನ್ಸ್ ಸಲಾಡ್ ಮಾಡ್ಕೊಳ್ಳ. ನಾಳೆ ನಾಳೆ ಗೈಸ್ ನಂದೊಂದು ಶೂಟ್ ಇದೆ. ಇವಾಗ ಇದಾದ್ಮೇಲೆ 2 ಶೂಟ್ ಇದೆ, ಸೊ ಅಲ್ಲಿ ಹೋಗಬೇಕು. ಸೊ ಅಲ್ಲಿ ಸಲಾಡ್ ಮಾಡ್ತಾ ಇದ್ದೀನಿ, ಹೆಲ್ದಿ ಸಲಾಡು. ಅಲ್ಬಾ ಸ್ಟುಡಿಯೋಗೆ ಹೆಲ್ದಿ ಸಲಾಡ್ ಅವನಿಗೆ ಕೊಡೋದು ಗೈಸ್ ನೆಕ್ಸ್ಟು.
ಇಲ್ಲ ಅಲ್ಲೇ ಖಾಲಿ ಆಗುತ್ತೆ. ಸಾರಿ ಸಾಯಿಲ್, ಬೇಜಾರು ಮಾಡ್ಕೋಬೇಡ, ಅಲ್ಲೇ ಖಾಲಿ ಆಗುತ್ತೆ. ಸೊ ಫೈನಲಿ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ದಿಸ್ ತುಂಬ ಚೆನ್ನಾಗಿದೆ, ನೀವು ಇದನ್ನು ಟ್ರೈ ಮಾಡಿ. ಸಾಯಿಲ್ ಚೆನ್ನಾಗಿದೆಯಾ? ಏನು ಮಾಡೋಣ. ಸೊ ಏನಿಯೋ ಬಾಯ್, ಟೇಕ್ ಕೇರ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.